ಇಲ್ಲಿ ಮೋದಿ ಸರ್ಕಾರದಿಂದ ಭಾರತದ 9 ಕೋಟಿ ಜನರಿಗೆ 20,000 ಕೋಟಿಯಷ್ಟು ಹಣನ ಹಾಕಿದ್ದಾರೆ. ನಿಮಗೂ ಕೂಡ ಮೋದಿ ಸರ್ಕಾರದಿಂದ ಈ ಒಂದು 2,000 ರೂಪಾಯಿ ಬಂದಿದೆಯಾ ಬಂದಿಲ್ವಾ ಯಾವ ರೀತಿ ನೋಡೋದು, ಮತ್ತು ಬಂದಿಲ್ಲ ಅಂದರೆ ಏನು ಮಾಡಬೇಕು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ನ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ನೀವು ಕೂಡ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತೀನಿ, ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಅದು ರಾಜ್ಯ ಸರ್ಕಾರದ್ದು. ಮತ್ತು ಕೇಂದ್ರ ಸರ್ಕಾರ ಇವಾಗ 3ನೇ ಸಲ ಅಧಿಕಾರಕ್ಕೆ ಬಂದಿದೆ. ಅದಕ್ಕೋಸ್ಕರ ಇವಾಗ ಏನು ಮಾಡಿದ್ದಾರೆ ಅಂದರೆ 2,000 ರೂಪಾಯಿನ ಹಾಕಿದ್ದಾರೆ. 46 ಲಕ್ಷ ಜನಕ್ಕೆ ಕರ್ನಾಟಕದಲ್ಲಿ 2,000 ರೂಪಾಯಿ ಬಂದಿದೆ. ಹಾಗಾದರೆ ನಿಮಗೂ ಕೂಡ 2,000 ರೂಪಾಯಿ ಬಂದಿದೆಯಾ ಬಂದಿಲ್ವಾ ಅನ್ನೋದೇ ನಿಮಗೆ ಡೌಟ್ ಆಗಿರುತ್ತೆ. ಮತ್ತು ಯಾರ್ಯಾರಿಗೆ ಕೊಡ್ತಾರೆ, ಮತ್ತು ನಾವು ಕೂಡ ಯಾವ ರೀತಿ ಪಡ್ಕೋಬೇಕು, ಏನಾದರೂ ನಮಗೆ ಬಂದಿಲ್ಲ ಅಂದರೆ ಈ ರೀತಿ ನಿಮಗೆ ಸಣ್ಣ ಪುಟ್ಟ ಡೌಟ್ಸ್ಗಳಿದ್ದೇ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಏನು ಕೂಡ ತಲೆಗೆಡಿಸ್ಕೋಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಇಲ್ಲಿ ನೀವು ನೋಡ್ಬೋದು, ಮೋದಿ ಸರ್ಕಾರ ಇವಾಗ 3ನೇ ಟರ್ಮಲ್ಲಿ ಬಂದ್ಬಿಟ್ಟು ಇವಾಗ ಅಧಿಕಾರಕ್ಕೆ ಬಂದಿರೋದು ಕೇಂದ್ರದಲ್ಲಿ. ಆ ಕೇಂದ್ರದಲ್ಲಿ ಅವರು ಅಧಿಕಾರಕ್ಕೆ ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೇನೆಂದರೆ ಎಲ್ಲರಿಗೂ ಕೂಡ ಇವಾಗ 2,000 ರೂಪಾಯಿನ ಬಿಡುಗಡೆಯನ್ನು ಮಾಡಿದ್ದಾರೆ. ಅದು ಕೂಡ ಭಾರತದಲ್ಲಿ 9 ಕೋಟಿ ಜನರಿಗೆ, ಕರ್ನಾಟಕದಲ್ಲಿ 46 ಲಕ್ಷ ಜನಕ್ಕೆ. ಈ ಒಂದು ಯೋಜನೆಗೆ ಟೋಟಲ್ ಬಜೆಟ್ ಬಂದ್ಬಿಟ್ಟು 20,000 ಕೋಟಿಯಷ್ಟು ಒಂದು ಹಣ ಬಿಡುಗಡೆ ಆಗಿದೆ. ಇವಾಗ ನಿಮಗೂ ಕೂಡ ಅನಿಸುತ್ತೆ ನಮಗಿನ್ನೂ 2,000 ರೂಪಾಯಿ ಬಂದಿಲ್ವಲ್ಲ ಅಂತ. ಕೆಲವ್ರಿಗಾಗಲೇ 2,000 ರೂಪಾಯಿನ ಕೇಂದ್ರ ಸರ್ಕಾರದಿಂದ ನೀವು ರಿಸೀವ್ ಮಾಡ್ಕೊಂಡಿರ್ಬೋದು. ಈ ಒಂದು 2,000 ರೂಪಾಯಿ ಪಡ್ಕೊಳ್ಳೋಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದರೆ, ಇಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ನೀವೆಲ್ಲೂ ಕೂಡ ಹೋಗೋ ಅಗತ್ಯ ಇಲ್ಲ. ಈ ಒಂದು ಯೋಜನೆ ಅಡಿ ನಿಮ್ಗೇನಾದರೂ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಬರಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಹತ್ರ ಒಂದು ಸ್ವಂತ ಕೃಷಿ ಭೂಮಿ ಇರಬೇಕಾಗುತ್ತೆ. ಜೊತೆಗೆ ಆ ಒಂದು ಕೃಷಿ ಭೂಮಿ ಯಾರ ಹೆಸರಲ್ಲಿ ಇರುತ್ತೆ ಅವ್ರ ಹೆಸರಲ್ಲಿ ನೀವು ಒಂದು ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಫ್ರೂಟ್ಸ್ ಐಡಿನ ಕ್ರಿಯೇಟ್ ಮಾಡಿಸ್ಕೊಂಡಿರ್ಬೇಕಾಗುತ್ತೆ. ಇವಾಗಲೇ ಯಾರೊಂದು PM ಕಿಸಾನ್ ಯೋಜನೆಯಡಿ ಹಣನ ಪಡ್ಕೋತಿದ್ರಲ್ಲ, ಜೂನ್ 18ನೇ ತಾರೀಕಿಗೆ ಇವಾಗ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟು ಟರ್ಮ್ದು ಈ ವರ್ಷದಿಂದ ನಿಮಗೆ ಒಂದು PM ಕಿಸಾನ್ ಯೋಜನೆಯಡಿ 2,000 ರೂಪಾಯಿನ ಬಿಡುಗಡೆ ಮಾಡಿದೆ. ಇವಾಗ ಯಾರಿಗಾದರೂ 2,000 ರೂಪಾಯಿ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮ್ಮ ಡಿಸ್ಟಿಕಲ್ಲಿ ಅಥವಾ ನಿಮ್ಮ ತಾಲೂಕಲ್ಲಿ ಏನೊಂದು ಕೃಷಿ ಇಲಾಖೆ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫ್ರೂಟ್ಸ್ ಐಡಿನ ಕೊಟ್ಬಿಟ್ಟು ಅಲ್ಲಿ ಅಧಿಕಾರಿಗಳ ಹತ್ರ ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಅದನ್ನ ನೀವು ವೆರಿಫೈ ಸರಿ ಮಾಡಿಸ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟಾಗಿ 2,000 ರೂಪಾಯಿ ಬರುತ್ತೆ. ಈ ಒಂದು ಜೂನ್ 18ನೇ ತಾರೀಕು ಸಾಕಷ್ಟು ಜನ 2,000 ರೂಪಾಯಿನ ಪಡ್ಕೊಂಡಿರ್ತಾರೆ. ಯಾರ್ಯಾರು ಪಡ್ಕೊಂಡಿದ್ರೆ ಎಲ್ಲರೂ ಕೂಡ ಕಮೆಂಟ್ ಹಾಕಿ, ಬೇರೆಯವ್ರಿಗೂ ಕೂಡ ಒಂದು ಉಪಯೋಗ ಆಗುತ್ತೆ. ಮತ್ತು ಇದೇ ರೀತಿ ನಿಮಗೆ ಒಂದು ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.